ಐಟಿ ದಾಳಿ ಆಗ್ತಾ ಇರ್ಬೇಕಾದ್ರೇನೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಐಟಿ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ರು, ಆಗ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಮ್ಮ ಚೇಂಬರ್ ನಲ್ಲೇ ಸಿಜೆ ರಾಯ್ ಸುಸೈಡ್ ಮಾಡ್ಕೊಂಡಿದ್ದಾರೆ. ಇವ್ರ ಕಚೇರಿಗೆ ಐಟಿ ಅಧಿಕಾರಿಗಳು ಬಂದಿದ್ರಲ್ಲ, ಐಟಿ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ರು. ಆಗ ಅದೇ ಸಂದರ್ಭ ತಮ್ಮ ಚೇಂಬರ್ ನಲ್ಲಿ ಸಿಜೆ ರಾಯ್ ಸುಸೈಡ್ ಮಾಡ್ಕೊಂಡಿದ್ದಾರೆ. ಕಚೇರಿಯಲ್ಲಿ ಯಾರೂ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಐಟಿ ಅಧಿಕಾರಿಗಳು ಇದ್ದಂತ ಸಂದರ್ಭನೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗಿದ್ರೆ ಮೇಲ್ನೋಟಕ್ಕೆ ಕಾಣಿಸೋದು ಅದೇ. ಇತ್ತ ಐಟಿ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆಯಲ್ಲಿ ಅವರ ಕ್ಯಾಬಿನ್ ಅಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಒಂದ್ ಕಡೆ ದಾಳಿ ಆಗ್ತಾ ಇರುತ್ತೆ, ಮತ್ತೊಂದ್ ಕಡೆ ಸೂಸೈಡ್ ಮಾಡ್ಕೊಳ್ತಾರೆ. ಸೊ ಇದನ್ನ ನೋಡಿದಾಗ ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಐಟಿ ಪ್ರೆಷರ್ ಇರ್ಬೋದು, ಐಟಿ ಅಧಿಕಾರಿಗಳ ವಿಚಾರಣೆ ಅದೆಲ್ಲವನ್ನು ಕೂಡ ಫೇಸ್ ಮಾಡಬೇಕು ಅನ್ನೋದೇನಾದ್ರೂ ಇವರಿಗೆ ಮನ್ಸಿಗೆ ಹೋಯ್ತಾ ಅನ್ನೋದು. ಇನ್ನು ಆಳವಾಗಿ ಯೋಚನೆ ಮಾಡಿದ್ರೆ ಇಂಥ ದೊಡ್ಡ ಉದ್ಯಮಿಗೆ ಐಟಿ ದಾಳಿ ಅನ್ನೋದು ಒಂದು ವಿಚಾರನ ಅನ್ನೋದಾಗಿಯೂ ಕೂಡ ಪ್ರಶ್ನೆ ಕಾಡುತ್ತೆ. ಮಾಲ್ತೇಶ್ ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಪ್ಲೀಸ್ ಕಂಟಿನ್ಯೂ. ಚೈತ್ರ, ಎಕ್ಸಾಕ್ಟ್ಲಿ ನೀವು ಹೇಳಿದಾಗೆ ಇಂಥ ದೊಡ್ಡ ರಿಯಲ್ ಎಸ್ಟೇಟ್ ಟೈಕೂನ್ ಇವರಿಗೊಂದು ಐಟಿ ರೈಡ್ ಸಾಮಾನ್ಯ ಸಂಗತಿ ಅಲ್ವಾ, ಅಥವಾ ಅದೇ ದೊಡ್ಡ ಇವರಿಗೆ ಆ ಮಟ್ಟಿಗೆ ಸ್ಟ್ರೆಸ್ ಕೊಟ್ಟಿತ್ತ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ. ಚೈತ್ರ, ಇನ್ನೊಂದು ವಿಚಾರ ಅಂತಾನೆ, ಬಹುಶಃ ನಮ್ಮ ಸೌತ್ ಇಂಡಿಯಾದ ಉದ್ಯಮಿಗಳ ಪೈಕಿ ಇದು ನಮ್ಗೆ ಗಮನಿಸ್ತಾ ಇರುವಂತ ಎರಡನೇ ದೊಡ್ಡ ಆಘಾತದ ಸುದ್ದಿ. ಚೈತ್ರ, ನಾವು ಸ್ವಲ್ಪ ವರ್ಷಗಳ ಹಿಂದೆ ನಾವು ಕರ್ನಾಟಕದ ಸಿದ್ಧಾರ್ಥ್ ಅವರು ಮೃತಪಟ್ಟಂತ ರೀತಿ ನೋಡ್ಬೋದು, ನಾವು ಅವರು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು. ಯಾಕೆ ಈ ವಿಚಾರವನ್ನು ಹೇಳಿದ್ರೆ, ಸಿದ್ಧಾರ್ಥ್ ಅವರು ಅವರ ಉದ್ಯಮ ರಂಗದಲ್ಲಿ ಮಾಡಿದಂತ ರೀತಿಯಂತ ಸಾಧನೆಯಲ್ಲೇ ನಾವು ಸಿಜೆ ರಾಯ್ ಅವರನ್ನು ಕೂಡ ನೋಡ್ಬೇಕಾಗುತ್ತೆ. ಇಬ್ರು ಬೇರೆ ಬೇರೆ ಕ್ಷೇತ್ರ ಆದ್ರೂ ಕೂಡ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಸಾಧನೆ ಮಾಡಿದಂಥವ್ರು. ಆ ಸಂದರ್ಭದಲ್ಲೂ ಸಿದ್ಧಾರ್ಥ್ ಅವರಿಗೆ ಸಂಬಂಧಪಟ್ಟಂತೆ ಸಾಲನೋ ಅಥವಾ ಇನ್ನಿತರ ಸಂಗತಿನೋ ಈ ತರದ್ದೆಲ್ಲ ಬೇರೆ ಬೇರೆ ರೀತಿಯಂತ ಸುದ್ದಿ ಆಗಿತ್ತು, ಅದನ್ನು ನಾವು ಪಕ್ಕಕ್ಕೆ ಇಡೋಣ. ಈಗ ಸಿಜೆ ರಾಯ್ ಇಂಥ ದೊಡ್ಡ ಹಂತದಲ್ಲಿರುವಂತಹ ವ್ಯಕ್ತಿ ಯಾಕೆ ಸೂಸೈಡ್ ಮಾಡ್ಕೊಂಡ್ರು? ಆಮೇಲೆ ಇತ್ತೀಚೆಗೆ ನಾವು ಅವ್ರಿಗೆ ಗಮನಿಸಿದಂತ ಸಂಗತಿ ಅಂತ ಅಂದ್ರೆ ಬಹಳ ಲೈಮ್ ಲೈಟ್ ಅಲ್ಲಿ ಇದ್ರು ಚೈತ್ರ. ಆಮೇಲೆ ಈ ಯುವ ಜನರಿಗೆಲ್ಲ ಹೇಗೆ ಬಿಸ್ನೆಸ್ ಮಾಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಆಮೇಲೆ ಬಹಳ ಮೋಟಿವೇಶನಲ್ ಸ್ಪೀಚ್ ಮಾಡೋದು, ಇದನ್ನ ನಾವು ಬಹಳ ಮೇಲಿನ ಮೇಲೆ ಗಮನಿಸ್ತಾ ಇದ್ವಿ ಎಲ್ಲಿ ಸಿಜೆ ರಾಯ್ ಅವರು. ಆಮೇಲೆ ಮೊನ್ನೆ ಅಷ್ಟೇ ಅವರು ತಮ್ಮ ಒಂದು 800 ಕಾರ್ ಅವರು ಮೊದಲು ತೆಗೆದುಕೊಂಡಿದ್ರಂತ ಕಾರ್ನ, ಆ 800 ಕಾರ್ನ ಅದು ಯಾರು ಬಳಿ ಇದೆ ಅಂತ ಹೇಳ್ಕೊಂಡು ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಮಾಡಿ ಅದನ್ನ ಕೊಟ್ಟಂತವ್ರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತೇಳಿ, ಅದು ಯಾರೋ ಬಳಿ ಇತ್ತು ಅವನಿಗೇನೋ 10 ಲಕ್ಷ ರೂಪಾಯಿ ರಿವಾರ್ಡ್ ಕೊಟ್ಟು ಆ ಕಾರ್ನ ನಾನು ಮರಳಿ ಪಡೆದೆ ಅಂತ ಹೇಳ್ಕೊಂಡ್ಬಿಟ್ಟು ಕೆಲ ದಿನಗಳ ಹಿಂದೆ ಅವರೆಲ್ಲ ಪೋಸ್ಟ್ ಮಾಡಿದಂಥದ್ದನ್ನ ನಾವು ನೋಡ್ತಾ ಇದ್ವಿ. ಇದೆಲ್ಲ ಅವರು ಇತ್ತೀಚಿನ ತನಕನೂ ಕೂಡ ಬಹಳ ಲವಲವಿಕೆಯಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಒಂದು ಸಾಕ್ಷಿ ಅಷ್ಟೇ. ಎರಡನೇದಾಗಿ ಇವರು ವಿಚಾರ ಅಂತಂದ್ರೆ, ಹೌದು ಇವರು ಒಬ್ಬ ಮಲಯಾಳಿ ಅಥವಾ ಕೇರಳದ ಮೂಲದ ವ್ಯಕ್ತಿ ಆದ್ರೂ ಕೂಡ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ, ಅದಾದ ನಂತರ ಸ್ವಿಟ್ಜರ್ಲ್ಯಾಂಡ್ ಸೇರಿದ ಹಾಗೆ ಬೇರೆ ಬೇರೆ ಕಡೆ ಉನ್ನತವಾದಂಥ ವ್ಯಾಸಂಗ ಮಾಡಿದ್ದಾರೆ. 2006ನೇ ನಂತರದಲ್ಲಿ ಅವರು ಈ ಕಾನ್ಫಿಡೆಂಟ್ ಗ್ರೂಪ್ನ ರಿಯಲ್ ಎಸ್ಟೇಟ್ ಸಮೂಹವನ್ನು ವಿಸ್ತರಿಸೋದಕ್ಕೆ ಶುರು ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಸುಮಾರು 43 ಲಕ್ಷ ಚದರ ಅಡಿಗಳಷ್ಟು ಇವರು ವ್ಯವಹಾರ ಮಾಡಿದ್ದಾರೆ. 43 ಲಕ್ಷ ಚದರ ಅಡಿಗಳು ಏನು, ಎಷ್ಟು ಎಕರೆಗಳಾಗೋಯ್ತು ಅಂದ್ರೆ ಇವ್ರು ಮಾಡಿರುವಂತ ಲೇಔಟ್ಗಳು. ಆಮೇಲೆ ಡೆವಲಪರ್ಸ್ ಸುಮಾರು 165ಕ್ಕೂ ಹೆಚ್ಚು ಬಿಗ್ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದ್ದಾರೆ ಚೈತ್ರ. ಆಮೇಲೆ ಇಲ್ಲಿ ತನಕನೂ ಕೂಡ ಇವರ ನೆಟ್ವರ್ತ್ ಎಷ್ಟು ಏನು ಅನ್ನುವಂಥದಕ್ಕೆ ಅವರು ಕೂಡ ಎಲ್ಲೂ ಬಹಿರಂಗವಾಗಿ ಅಂತ ಹೇಳ್ಕೊಂಡಂತದ್ದು ಉದಾಹರಣೆ ಇಲ್ಲ. ಬಹುಶಃ UAE ಸೇರಿದಂಗೆ, ಆಮೇಲೆ USA ಸೇರಿದಂಗೆ ಬೇರೆ ಬೇರೆ ಕಡೆ ಇವರು ತಮ್ಮ ರಿಯಲ್ ಎಸ್ಟೇಟ್ ಉದ್ಯಮವನ್ನ ವಿಸ್ತರಿಸ್ತಾ ಇದ್ರು ಕೂಡ. ಆದ್ರೆ ಇಂಥ ದೊಡ್ಡ ವ್ಯಕ್ತಿ ಒಂದು ಐಟಿ ಅಧಿಕಾರಿಗಳ ಮುಂದೆ ಇವರು ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಯಾವ ಮಟ್ಟಿಗಿನ ಸ್ಟ್ರೆಸ್ ಅಥವಾ ಪ್ರೆಷರ್ ಇವ್ರ ಮೇಲೆ ಇತ್ತು ಅನ್ನುವಂತ ವಿಚಾರ ಇಲ್ಲಿ ಪ್ರಶ್ನೆಯಾರ್ಥಕವಾಗಿ ಉಳಿದಿರೋದು. ಆಮೇಲೆ ಈ ವ್ಯಕ್ತಿ ಎಷ್ಟು ಕಾನ್ಫಿಡೆಂಟ್ ಅನ್ನೋದಕ್ಕೆ, ಅಂದ್ರೆ ಈ ಸೂಸೈಡ್ ಅಂತ ವ್ಯಕ್ತಿ ಮಾಡ್ಕೊಳ್ಳುವಂತ ಮನಸ್ಥಿತಿನ ಇವ್ರದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ನೋಡ್ಬೇಕು ಚೈತ್ರ ನೀವು. ಬಹುಶಃ ಈ ಹಿಂದೆ ನಮ್ಮಲ್ಲಿ ಒಂದು ಜಾಹೀರಾತಿನ ಟ್ರೆಂಡ್ ಹೇಗಿತ್ತು ಅಂತ ಅಂದ್ರೆ, ಒಬ್ಬ ಜಾಹೀರಾತು ಕೊಡಬೇಕು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅಂತ ಅಂದ್ರೆ ಒಂದು ಸೆಲೆಬ್ರಿಟಿಗಳನ್ನ ಮುಖೇನವಾಗಿ ಅಥವಾ ಈ ಮಾಡೆಲ್ಸ್ ಮುಖೇನವಾಗಿ ಅವರೊಂದು ಜಾಹೀರಾತು ಕೊಡ್ತಾ ಇದ್ವಿ. ಈಗಲ್ಲ ನಾನು ಹೇಳ್ತಾ ಇರುವಂತದ್ದು, ಈ 90s ಅಥವಾ ಈ 2000 ಬಿಗಿನಿಂಗ್ ಆ ಸಂದರ್ಭದಲ್ಲಿ ಇಂಥದ್ದೊಂದು ಟ್ರೆಂಡ್ ಇತ್ತು. ನೀವು ಈ ಮನೆಗೆ ನಾವು ಬರ್ತಾ ಇದ್ದ ಸುಧಾ ಅಥವಾ ಯಾವುದೇ ರೀತಿಯಾದಂತ ಮ್ಯಾಗಝಿನ್ ಗಳಲ್ಲೂ ಕೂಡ ನೀವು ಅದೇ ರೀತಿಯಾಗಿ ನೋಡ್ತಾ ಇದ್ದಿದ್ದು. ಬಟ್ ಸಿಜೆ ರಾಯ್ ಇದಾರಲ್ಲ, ಈಸ್ ದ ಫಸ್ಟ್ ಪರ್ಸನ್ ಇನ್ ಇಂಡಿಯಾ ಅವರ ಕಾನ್ಫಿಡೆಂಟ್ ಗ್ರೂಪ್ಗೆ ಅವರೇ ಮಾಡೆಲ್ ಆಗಿದ್ದಂಥದ್ದು ಅಥವಾ ಅವರೇ ಅಂಬಾಸಿಡರ್ ಆಗಿದ್ದಂಥದ್ದು. ನೀವು ಬೆಂಗಳೂರು ಸೇರಿದಂಗೆ ಬೇರೆ ಬೇರೆ ಕಡೆ ಬಹಳ ಕಡೆ ಇವರು ಫ್ಲೆಕ್ಸ್ ಆಗ್ತಂತ ಸಂದರ್ಭದಲ್ಲಿ ಒಂದು ಪಬ್ಲಿಕ್ ಟಾಕ್ ಶುರು ಆಯ್ತು. ಯಾರು ಈ ವ್ಯಕ್ತಿ, ಏನ್ ಮಾಡಲ್ಲ, ಸಿನಿಮಾ ಸ್ಟಾರ, ಯಾರು ಇವನು ಯಾರು ಅಂತ. ಅಂದ್ರೆ ಆ ತನ್ನ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗಿನ ಮಾರ್ಕೆಟಿಂಗ್ ಅನ್ನ, ಬ್ರ್ಯಾಂಡಿಂಗ್ ಅನ್ನ ತಾನೇ ಮಾಡಿದಂತ ವ್ಯಕ್ತಿ ಸಿಜೆ ರಾಯ್. ಆ ಮುಖ್ಯವಾಗಿ ಇವ್ರ ಹಿಂದೆ ಒಂದು 20-25 ವರ್ಷ 30 ವರ್ಷದಿಂದ ಎಲ್ಲ ಬಹಳ ಸುದ್ದಿಯಲ್ಲಿದ್ದಂತ ವ್ಯಕ್ತಿ.
ಅಂದ್ರೆ ಇವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹಂಗಿತ್ತು, ಇದು ಕ್ಲಿಕ್ ಆಗುತ್ತೆ ಅಂತ ಅವರ ಒಂದು ಮನಸ್ಥಿತಿ, ಅವರೊಂದು ಕಾನ್ಫಿಡೆನ್ಸ್ ಲೆವೆಲ್ ಆ ರೀತಿ ಆಗಿತ್ತು. ಆಮೇಲೆ ಅವ್ರು ಮಾಡಿದಂತ ಬಿಸ್ನೆಸ್ಗಳು, ಆಮೇಲೆ ತೀರಾ ಇತ್ತೀಚಿನ ತನಕನೂ ಕೂಡ ಈ ಬಿಗ್ ಬಾಸ್ಗೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆಲ್ಲ ಇವರೇ ಮೈನ್ ಸ್ಪಾನ್ಸರ್ ಆಗಿದ್ದಂಥದ್ದು. ಅಂದ್ರೆ ನಾನು ಇವ್ರ ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿಯಾಗಿತ್ತು 30-40 ವರ್ಷದ ಹಿಂದೆಯಿಂದನೂ ಕೂಡ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದ. ಖಂಡಿತ ಅಂತ ವ್ಯಕ್ತಿ ಈ ರೀತಿಯಂತ ಸ್ಟ್ರೆಸ್ಗೆ ಮೃತಪಡ್ತಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಚೈತ್ರ.